ಈಗ ಅವರೆಕಾಯಿ ಸೀಸನು. ಒಂದು ಸಲ ಈ ರೀತಿ ಟ್ರೈ ಮಾಡಿ ಅವರೆಕಾಯಿಂದ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನು ಇವತ್ತು ಇದ್ಕಿದ ಬೇಳೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು ಇದ್ಕಿದ ಬೇಳೆಗಳನ್ನ ಸ್ವಲ್ಪ ಇಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಒಂದು 70% ಅಷ್ಟೇ ಬೇಯಿಸ್ಕೊಬೇಕು. ಫುಲ್ಲು ನುಣ್ಣಗೆ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು 70% ಬೇಯಿಸ್ಕೊತೀನಿ ಇದನ್ನು. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇಲ್ಲಿ ನಾನು 1.5 ಬೌಲಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸಣ್ಣಗೆ ಚಾಪ್ಸ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಉಪ್ಪು, ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ, ಸ್ವಲ್ಪ ಜೀರಿಗೆ. ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ನೋಡಿ, ಈ ಥರ ಗಟ್ಟಿ ಇರಬೇಕು. ಸ್ವಲ್ಪ ನುಣ್ಣಗೆ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ. ಸೇರಿಸ್ಕೊಂಡು ಇಷ್ಟೂ ಸ್ವಲ್ಪ ಫಸ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಅವರೆಕಾಯಿ ಸೀಸನ್ ಇದೆ ಈಗ ಇದಕ್ಕೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ನಾನು. ಆ ನೀರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ಇಟ್ಟು ಕಲ್ಸ್ಕೊತೀನಿ ನಾನು ಈ ರೀತಿ. ಸಡನ್ನಾಗಿ ಕೈ ಇಕ್ಬೇಡಿ, ನೀರು ಬಿಸಿ ಇರೋದ್ರಿಂದ ಕೈ ಸುಡುತ್ತೆ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇಟ್ಟು ಈ ಥರ ಕಲ್ಸ್ಕೊಂಡು ಇಟ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಈಗ ಕೈಯಲ್ಲಿ ನೀಟಾಗಿ ಕಲ್ಸ್ಕೊತೀನಿ ನಾನು. ನಿಮಗೆ ಈಗ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು, ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ನಾವು ಒಂದು ತಟ್ಟೆ ಹದಕ್ಕಿರಬೇಕು. ನಾವು ಮುದ್ದೆಗಳೆಲ್ಲ ಹೇಗೆ ಮಾಡ್ತೀವೋ ಅದೇ ಆ ರೀತಿ ಇರಬೇಕು. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈ ರೀತಿ ನಾನು ಕಲ್ಸ್ಕೊತೀನಿ. ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನೋಕ್ಕಂತೂ ಸೂಪರಾಗಿದೆ. 2 ತಿನ್ನೋರು 3, 4 ತಿಂತಾರೆ, ಅಷ್ಟು ರುಚಿಯಾಗಿ ಬಂದಿದೆ. ನೋಡಿ, ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಒಂದು ಬಟರ್ ಪೇಪರ್ ಆದರೂ ತಗೊಳ್ಳಿ. ಇಲ್ಲ ನಾವು ಹಾಗೆ ಹೆಂಚು ಮೇಲೆ ತಟ್ಕೊತೀವಿ ಅಂತನ್ನೋರು ಹೆಂಚು ಮೇಲಾದರೂ ತಟ್ಕೊಬೋದು. ಇಲ್ಲ ಒಂದು ಒದ್ದೆ ಟವಲ್ ತಗೊಂಡೆ ಆ ಟವಲ್ ಮೇಲಾದರೂ ತಟ್ಕೊಳ್ಳಿ. ನೋಡಿ, ಈ ರೀತಿ ನಾನೊಂದು ಬಟರ್ ಪೇಪರ್ ಹಾಕೊಂಡಿದ್ದೀನಿ, ಅದ್ರ ಮೇಲೆ ತಟ್ಕೊತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಅಗಲ ಬೇಕೋ ನೋಡಿ ಅಷ್ಟು ದಪ್ಪದ್ದು ಹಿಟ್ಟು ಇದು ತಗೊಂಡು ಇದು ಮಾಡ್ಕೊಳ್ಳಿ. ನೋಡಿ, ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಇವಾಗ ಬಟರ್ ಪೇಪರ್ ಸಮೇತ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟಿಷ್ಟು ಅಗಲ ಬೇಕೋ ನೋಡಿ ಅಷ್ಟು ಅಗಲ ಇದು ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಲಟ್ಟಿಸಿ ತೋರಿಸ್ತೀನಿ. ನಿಮ್ಗೆ ಏನಾದರೂ ಬೇರೆ ಥರ ವಿಡಿಯೋ ಅಡುಗೆಗಳು ಬೇಕು ಅಂದರೆ ಪ್ಲೀಸ್ ಕೇಳಿ, ನಾನು ಮಾಡಿ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವಾಗ ಬೆಂದಿದೆ. 2 ಸೈಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಬೇಯಿಸ್ಕೊತೀನಿ. ಎಣ್ಣೆ ಬೇಡ ನಿಮಗೆ ಅಂತಂದರೆ ಹಾಗೆ ಕೂಡ ಸೇರಿಸ್ಕೊಬೋದು, ಹಾಗೆ ಕೂಡ ಬೇಯಿಸ್ಕೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನೊಂದು ಹಾಕೊತಾ ಇದ್ದೀನಿ ನಾನು. ಈಸಿಯಾಗಿ ಮಾಡ್ಕೊಬೋದು. ಫಸ್ಟ್ ಟೈಮ್ ಮಾಡ್ತೀವಿ ಅನ್ನೋರು ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ.